ಕೈಗಾರಿಕಾ ಕ್ರಾಂತಿ ಆಯಿತು. ಅದರಿಂದ ಶ್ರಮಿಕ ವರ್ಗ ಮತ್ತು ಬಂಡವಾಳಶಾಹಿ ವರ್ಗ ಉದ್ಭವಗೊಂಡು ಇವೆರಡೂ ವರ್ಗಗಳ ವಿಭಜನೆಯಿಂದ ಸಮಾಜದ ಮೇಲೆ ಹೆಂಗೆ ಪರಿಣಾಮ ಆಯಿತು, ತಕ್ಷಣ ಪರಿಣಾಮ ಏನು ಅಂತ? ಮೊದಲನೇದಾಗಿ ಯಂತ್ರ ಶ್ರಮದಿಂದ ಉಂಟಾದ ಕೈಗಾರಿಕಾ ಉತ್ಪನ್ನಗಳು ಕಡಿಮೆಯಾಗ್ತಾ ಹೋದಂಗೆಲ್ಲ ಬೆಲೆಗಳು ಕಡಿಮೆ ಆಗ್ತಾ ಹೋಯಿತು. ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಕೈಕಸಬಿನ ಮೇಲೆ ಆಧಾರವಾಗಿದ್ದಂಥ ತಯಾರಿಕೆ ಅಂತ ಈಗಾಗಲೇ ನಾವೇನು ಚರ್ಚೆ ಮಾಡಿದ್ದೀವಿ ಅದು, ಅಥವಾ ಕೈಗಾರಿಕೆಯ ಹಳೆಯ ವ್ಯವಸ್ಥೆಯನ್ನು ಅದು ಸಂಪೂರ್ಣವಾಗಿ ನಾಶ ಮಾಡಿತು ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಈ ರೀತಿ ಒಳಗಡೆಯಲ್ಲಿ ಅಲ್ಲಿವರೆಗೆ ಚಾರಿತ್ರಿಕವಾಗಿ ಬೆಳವಣಿಗೆಗೆ ಬಹುತೇಕ ಅಪರಿಚಿತವಾಗಿದ್ದಂಥ ಮತ್ತು ಉದ್ದಿಮೆಗಳು ತಯಾರಿಕೆ ಮೇಲೆ ಆಧಾರಿತವಾಗಿದ್ದಂಥ ಎಲ್ಲ ಈ ಅರೆ ನಾಗರಿಕ ದೇಶಗಳು ಏನಿತ್ತು ಅವು ತಮ್ಮ ಒಂಟಿತನದಿಂದ ಹಿಂಸಾತ್ಮಕವಾಗಿ ಬಲಾತ್ಕಾರವಾಗಿ ಹೊರ ನೂಕಲ್ಪಟ್ಟವು ಅನ್ನುವಂಥದ್ದನ್ನು ಇಲ್ಲಿ ಎಂಗೆಲ್ಸ್ ಅವರು ಹೇಳ್ತಿದ್ದಾರೆ. ಅಂದರೆ ಅದನ್ನು ಮುಂದೆ ಹೀಗೆ ಗಮನಿಸೋಣ. ಅವರೇನು ಹೇಳೋದು, ಇಂಗ್ಲೆಂಡಿನ ಅಗ್ಗದ ಸರಕುಗಳನ್ನು ಕೊಂಡುಕೊಳ್ತಾರೆ ಮತ್ತು ತಮ್ಮವರೇ ಆದಂಥ ತಯಾರಿಕಾ ಕೆಲಸಗಾರರನ್ನು ಹಾಳುಗೆಡುತ್ತಾರೆ ಅಂತ. ಈ ಚೀಪ್ ವಸ್ತುಗಳು ಬಂದಾಗ ಅದನ್ನು ಕೊಂಡುಕೊಳ್ಳೋದಕ್ಕೆ ಮುಗಿಬಿದ್ದಾಗ ಬೇರೆ ಬೇರೆ ಅರೆ ನಾಗರಿಕ ದೇಶಗಳು, ಆಗ ಸಹಜವಾಗಿಯೇ ಆ ದೇಶಗಳಲ್ಲಿದ್ದಂಥ ತಯಾರಿಕಾ ಕಾರ್ಮಿಕರನ್ನು ಅವರು ನಾಶ ಮಾಡ್ತಾರೆ, ಅವರು ಇಲ್ದಂಗೆ ಮಾಡ್ತಾರೆ, ಯಾಕಂದ್ರೆ ಅವ್ರ ಕೆಲಸನೇ ಇರಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಸಾವಿರಾರು ವರ್ಷಗಳ ಕಾಲ ಯಾವುದೇ ಪ್ರಗತಿಯನ್ನು ಕಂಡಿರದೇ ಇದ್ದಂಥ ದೇಶಗಳು, ಉದಾಹರಣೆಗೆ ಭಾರತ, ಇಂಥ ಒಂದು ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಕ್ರಾಂತಿಕಾರಕಗೊಂಡವು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಚೀನಾ ಕೂಡ ಈಗ ಕ್ರಾಂತಿ ಆದಿಯತ್ತ ಸಾಗ್ತಾ ಇದೆ ಅಂತೇಳಿ ಅವತ್ತಿಗೆ ಎಂಗೆಲ್ಸ್ ಅದನ್ನು ಅವರು ಗಮನಿಸ್ತಾರೆ. ಅಂದರೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇಂಗ್ಲೆಂಡಲ್ಲಾದಂಥ ಈ ಕ್ರಾಂತಿಕಾರಕ ಉತ್ಪಾದನಾ ವಿಧಾನದಲ್ಲಾದಂಥ ಬದಲಾವಣೆಗಳು ಅದಕ್ಕಿಂತ ಹಿಂದೆ ಇದ್ದಂಥ ಬೆಳವಣಿಗೆಯ ಕೆಳಹಂತದಲ್ಲಿದ್ದಂಥ ದೇಶಗಳ ಒಳಗಡೆಯಲ್ಲಿ ಅಲ್ಲಿದ್ದಂಥ ಹಿಂದಿನ ಉತ್ಪಾದನಾ ವ್ಯವಸ್ಥೆಯನ್ನು, ಅಲ್ಲಿನ ಕರಕುಶಲ ಉತ್ಪಾದನಾ ವ್ಯವಸ್ಥೆ ಅಥವಾ ತಯಾರಿಕಾ ಉತ್ಪಾದನಾ ವ್ಯವಸ್ಥೆ ಏನಿತ್ತು ಅದನ್ನೆಲ್ಲ ನಾಶ ಮಾಡಿ ಅಲ್ಲಿದ್ದಂಥ ಕಾರ್ಮಿಕರನ್ನು ನಾಶ ಮಾಡ್ತಾರೆ ಅನ್ನುವಂಥದ್ದು ಅದರ ಅರ್ಥ. ಹೀಗಾಗಿ ಇಂಗ್ಲೆಂಡಲ್ಲಿ ಕಂಡುಹಿಡಿದಂಥ ಹೊಸ ಯಂತ್ರ ಅನ್ನುವಂಥದ್ದು ಮಿಲಿಯಾಂತರ ಚೀನಾ ಕಾರ್ಮಿಕರ ಬದುಕನ್ನು ಒಂದೇ ವರ್ಷದಲ್ಲಿ ಕಸಿದುಕೊಂಡಿದೆ ಅನ್ನುವಂಥ ಒಂದು ಸ್ಟೇಜ್ಗೆ ನಾವಿವತ್ತು ತಲುಪಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ರೀತಿ ಒಳಗಡೆಯಲ್ಲಿ ದೊಡ್ಡ ಉದ್ದಿಮೆ ಅನ್ನುವಂಥದ್ದು, ಅಂದರೆ ಬೃಹತ್ ಉದ್ದಿಮೆ ಅನ್ನುವಂಥದ್ದು ಭೂಗೋಳದ ಎಲ್ಲ ಜನರನ್ನು ಪರಸ್ಪರ ಸಂಪರ್ಕಕ್ಕೆ ಇದು ತಂದುಬಿಡ್ತು. ಯಾಕಂದರೆ ಚೀಪ್ ಕಮಾಡಿಟೀಸ್ ಎಲ್ಲ ಕಡೆ ಹರಿದಾಡೋಕ್ಕೆ ಶುರು ಮಾಡಿದ್ರಿಂದ ಜಗತ್ತಿನ ಎಲ್ಲ ಜನರ ಸಂಪರ್ಕ ಹತ್ತಿರಕ್ಕೆ ತರುವಂಥ ಒಂದು ಇದಕ್ಕೆ ಅದು ಕಾರಣ ಆಗೋಯ್ತು ಅನ್ನುವಂಥದ್ದು. ಎಲ್ಲ ಸ್ಥಳೀಯ ಮಾರುಕಟ್ಟೆಗಳನ್ನು ಒಂದು ಜಾಗತಿಕ ಮಾರುಕಟ್ಟೆಯನ್ನಾಗಿ ಅದು ಪರಿವರ್ತನೆ ಮಾಡಿಬಿಡ್ತು, ಬೆಸೆದ್ಬಿಡ್ತು ಅನ್ನುವಂಥದ್ದು. ನಾಗರಿಕತೆ ಮತ್ತು ಪ್ರಗತಿಯನ್ನು ಎಲ್ಲ ಕಡೆಗೆ ಹರಡಿತು ಅನ್ನುವಂಥ ಮಾತನ್ನು ಇದರಲ್ಲಿ ಹೇಳ್ತಾರೆ. ಈ ಮೂಲಕ ನಾಗರಿಕ ಜಗತ್ತಿನಲ್ಲಿ ಸಂಭವಿಸುವ ಎಲ್ಲವೂ ಇತರ ಎಲ್ಲ ದೇಶಗಳ ಮೇಲೆ ಪರಿಣಾಮ ಬೀರೋ ರೀತಿಯಲ್ಲಿ ಅದು ಖಾತ್ರಿ ಮಾಡ್ತು ಈ ಬೆಳವಣಿಗೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇದರ ಅನುಸಾರವಾಗಿ ಇಂಗ್ಲೆಂಡ್ ಅಥವಾ ಫ್ರಾನ್ಸ್ನಲ್ಲಿ ಕಾರ್ಮಿಕರು ಈಗ ತಮ್ಮನ್ನು ವಿಮೋಚನೆಗೊಳಿಸ್ಕೊಂಡ್ರೆ ಎಲ್ಲ ಇತರ ದೇಶಗಳಲ್ಲೂ ಅದು ಕ್ರಾಂತಿಯನ್ನು ಪ್ರಚೋದಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ಅವ್ರು ಹೇಳ್ತಾರೆ. ಆ ಕ್ರಾಂತಿಗಳು ಇವತ್ತಲ್ಲ ನಾಳೆ ಆಯಾ ಕಾರ್ಮಿಕ ವರ್ಗದ ವಿಮೋಚನೆಯನ್ನು ಈಡೇರಿಸಲೇಬೇಕು ಅನ್ನುವಂಥ ಮಾತನ್ನು ಕೂಡ ಇದ್ರ ಭಾಗವಾಗಿ ಹೇಳ್ತಾರೆ. ಇದು ಮೊದಲನೇ ಒಂದು ಅಂಶ ಇದರೊಳಗಡೆಯಲ್ಲಿ. ಎರಡನೇದು, ಎಲ್ಲೆಲ್ಲಿ ಈ ದೊಡ್ಡ ಉದ್ದಿಮೆಗಳು ತಯಾರಿಕೆಯನ್ನು ಸ್ಥಿತ್ಯಂತರ ಮಾಡಿದ್ವು, ಅಂದರೆ ಡಿಸ್ಪ್ಲೇಸ್ ಮಾಡಿದ್ವೋ, ಅಲ್ಲಿ ಬಂಡವಾಳಶಾಹಿಗಳು ತಮ್ಮ ಸಂಪತ್ತು ಹಾಗೂ ಅಧಿಕಾರವನ್ನು ಪರಮಾವಧಿಗೆ ಹೆಚ್ಚಿಸ್ಕೊಂಡ್ರು. ಅಂದರೆ ವಿಪರೀತವಾಗಿ ತಮ್ಮ ಸಂಪತ್ತನ್ನು ಮತ್ತು ಬಂಡವಾಳವನ್ನು ಅಧಿಕಾರವನ್ನು ಜಾಸ್ತಿ ಮಾಡಿಕೊಂಡ್ರು ಅನ್ನುವಂಥದ್ದು. ಮತ್ತು ಅಂಥ ದೇಶಗಳಲ್ಲಿ ಆ ವರ್ಗನೇ ಒಂದು ಆಳುವ ಮೊದಲ ವರ್ಗವಾಗಿ ಅವರು, ದೇಶದ ಮೊದಲ ವರ್ಗ ಅವರೇನೆ, ಅಂದರೆ ಆಳುವ ವರ್ಗ ಅವರೇನೆ ಅನ್ನುವಂಥ ರೀತಿಯಲ್ಲಿ ಅವರು ತಮ್ಮನ್ನು ಸ್ಥಾಪಿಸ್ಕೊಂಡ್ರು. ಅದರ ಪರಿಣಾಮವಾಗಿ ಅದು ಎಲ್ಲೆಲ್ಲಿ ಈ ರೀತಿ ನಡೀತೋ ಬಂಡವಾಳಶಾಹಿಗಳು ರಾಜಕೀಯ ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕೊಂಡ್ರು. ಮತ್ತು ಅಲ್ಲಿವರೆಗಿದ್ದಂಥ ಆಳುವ ವರ್ಗಗಳಿದ್ವಲ್ಲ, ಅಂದರೆ ಅರಿಸ್ಟೋಕ್ರಸಿ ಅಂತ ನಾವೇನು ಕರಿತೀವಿ, ಅಥವಾ ಶ್ರೀಮಂತ ಪ್ರಭುತ್ವ ಅಂತ ನಾವು ಕರಿತೀವಿ, ಅಥವಾ ಗಿಲ್ಡ್ ಮಾಸ್ಟರ್ಸ್ನ ಪ್ರಭುತ್ವ ಅಂತ ಏನು ಕರಿತೀವಿ, ಅಥವಾ ಅವರ ಪ್ರತಿನಿಧಿಗಳಾಗಿರ್ತಕ್ಕಂಥ ಏಕಚಕ್ರಾಧಿಪತಿಗಳು, ರಾಜರುಗಳು ಅಂತ ಏನೆಲ್ಲ ಕರಿತೀವಿ, ಅಂಥ ಎಲ್ಲ ಅಧಿಕಾರಸ್ಥ ವರ್ಗಗಳನ್ನು ಇವರು ಕಿತ್ತಾಕಿದ್ರು, ಸ್ಥಾನಪಲ್ಲಟಗೊಳಿಸಿದ್ರು. ಬಂಡವಾಳಶಾಹಿಗಳೇ
ಅಧಿಕಾರದ ಗದ್ದುಗೆಗೆ ಬರುವಂಥ ರೀತಿಯ ಒಂದು ಪರಿಸ್ಥಿತಿ ಇದರಿಂದ ನಿರ್ಮಾಣ ಆಯಿತು ಅನ್ನುವಂಥದ್ದು. ಶ್ರೀಮಂತ ಪ್ರಭುತ್ವ ಮತ್ತು ಈ ನೊಬಿಲಿಟಿ ಅಥವಾ ಕುಲೀನರು ಅಂತ ನಾವೇನು ಕರಿತೀವಿ, ಅವರ ಅಧಿಕಾರವನ್ನು ಬಂಡವಾಳಶಾಹಿಗಳು ನಿರ್ಮೂಲನೆ ಮಾಡಿಬಿಟ್ರು. ಅವರ ಆಸ್ತಿಗಳ ಹಕ್ಕುದಾರಿಕೆಯನ್ನು ರದ್ದು ಮಾಡಿದ್ರು ಮತ್ತು ಆ ಮುಖಾಂತರ ಅವರ ಜಮೀನು ಆಸ್ತಿಯನ್ನು ಖರೀದಿ ಮತ್ತು ಮಾರಾಟದ ಷರತ್ತುಗಳಿಗೆ ಒಳಪಡಿಸಿದ್ರು. ಅವರು ಮೊದಲಿದ್ದಂಥ ರೀತಿಯಲ್ಲಿ ತಮ್ಮ ಜಮೀನುಗಳ ಮೇಲೆ ಆಸ್ತಿಗಳ ಮೇಲೆ ಅಧಿಕಾರವನ್ನು ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಆಗಲಿಲ್ಲ. ಆ ರೀತಿ ಅವರ ಅಧಿಕಾರವನ್ನು ಕಿತ್ಬಿಸಾಕಿದ್ರು. ಆ ಕುಲೀನರ ವಿಶೇಷ ಸವಲತ್ತುಗಳನ್ನೆಲ್ಲ ಕಿತ್ಬಿಸಾಕಿದ್ರು. ಮತ್ತು ಗಿಲ್ಡ್ಗಳು ಅಂತ ನಾವೇನು ಹೇಳ್ತೀವಿ, ಅಂದರೆ ಕರಕುಶಲ ಕೆಲಸಗಾರರ ಸಂಘಗಳು ಅಂತೇನಿತ್ತು, ಆ ಗಿಲ್ಡ್ಗಳು ಮತ್ತು ಕೈಕಸಬುಗಳ ಸವಲತ್ತನ್ನು ರದ್ದು ಮಾಡೋದ್ರ ಮುಖಾಂತರ ಅಲ್ಲಿ ಅವ್ರಿಗಿದ್ದಂಥ ಅಧಿಕಾರವನ್ನು ಕೂಡ ಕಿತ್ತಾಕಿದ್ರು. ಅವುಗಳ ಸ್ಥಾನದಲ್ಲಿ ಏನೇನೆಲ್ಲ ಈ ಅಧಿಕಾರಗಳನ್ನು ಅಲ್ಲಿದ್ದಂಥದ್ದನ್ನೆಲ್ಲ ಕಿತ್ತು ಬಿಸಾಕಿದ್ರಲ್ಲ, ಅವುಗಳ ಜಾಗದಲ್ಲಿ ಪೈಪೋಟಿ ಅನ್ನುವಂಥದ್ದನ್ನು ಬದಲಿಯಾಗಿ ಸ್ಥಾಪನೆ ಮಾಡಿದ್ರು. ಕಾಂಪಿಟೇಷನ್ನೇ ಎಲ್ಲದಕ್ಕೂ ಇರತಕ್ಕಂಥ ದಾರಿ ಅನ್ನುವಂಥ ರೀತಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು. ಅಂದರೆ ಪ್ರತಿಯೊಬ್ಬರಿಗೂ ಯಾವುದೇ ಕೈಗಾರಿಕಾ ಶಾಖೆಗೆ ಪ್ರವೇಶ ಮಾಡುವ ಹಕ್ಕನ್ನು ಹೊಂದಿರತಕ್ಕಂಥ ಸಮಾಜದ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದರು. ಅಲ್ಲಿದ್ದಂಥದ್ದು ಒಂದು ಅಡ್ಡಿ ಅವ್ರಿಗೇನಂತಂದರೆ ಬಂಡವಾಳದ ಕೊರತೆ. ಯಾವ ಪ್ರಮಾಣದಲ್ಲಿ ಇದನ್ನು ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗಲಿಕ್ಕೆ ಅವರಿಗೆ ಬೇಕಾಗಿತ್ತೋ ಬಂಡವಾಳ, ಅದರದ್ದು ಕೊರತೆಯನ್ನು ಅವರು ಆ ಸಂದರ್ಭಕ್ಕೆ ಎದುರಿಸ್ತಾ ಇದ್ದರು. ಈ ಮುಕ್ತ ಪೈಪೋಟಿ ಅನ್ನುವಂಥದ್ದನ್ನೇನು ಅವರು ಸ್ಥಾಪನೆ ಮಾಡಿದ್ರಲ್ಲ, ಇನ್ನು ಮುಂದೆ ಸಮಾಜದ ಎಲ್ಲ ಸದಸ್ಯರು ಕೂಡ ಅವರ ಬಂಡವಾಳದ ಅಸಮಾನತೆಯಿಂದಾಗಿ ಮಾತ್ರವೇ ಅಸಮಾನರಾಗಿರ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಬಂಡವಾಳ ನಿರ್ಣಾಯಕ ಶಕ್ತಿಯಾಗಿ ಇಲ್ಲಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ಬಂಡವಾಳದಾರರು ಅಥವಾ ಬಂಡವಾಳಶಾಹಿಗಳು ಅಂತ ಏನು ಕರಿತೀವಿ, ಅವರು ಸಮಾಜದ ಮೊಟ್ಟ ಮೊದಲ ವರ್ಗವಾಗಿ, ಅವರೇ ಉನ್ನತ ವರ್ಗವಾಗಿ ಮಾರ್ಪಾಟಾಗ್ತಾರೆ. ಇದು ಈ ಬೆಳವಣಿಗೆ ಇದೆಯಲ್ಲ, ಇದೊಂಥರ ಸಾರ್ವತ್ರಿಕವಾದಂಥ ಘೋಷಣೆ ಅನ್ನುವಂಥ ರೀತಿಯಲ್ಲಿ ಇದು ಬೆಳಕಿಗೆ ಬಂತಿದ್ದು. ದೊಡ್ಡ ಉದ್ದಿಮೆಯ ಸ್ಥಾಪನೆಗೆ ಮುಕ್ತ ಪೈಪೋಟಿ ಅವಶ್ಯಕವಾಗಿದೆ ಅನ್ನುವಂಥದ್ದು. ಯಾಕಂದರೆ ಸಮಾಜದ ಆ ಷರತ್ತು ಮಾತ್ರವೇ ದೊಡ್ಡ ಉದ್ದಿಮೆಗಳಿಗೆ ಮುಂದೆ ಹೋಗಲು ದಾರಿ ಮಾಡಿಕೊಡ್ತದೆ. ಈ ಮುಕ್ತ ಪೈಪೋಟಿ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅಥವಾ ವಾದವನ್ನು ಈ ಬಂಡವಾಳದಾರರು ಯಾಕೆ ಹೆಚ್ಚೆಚ್ಚು ಆ ಸಂದರ್ಭದಲ್ಲಿ ಮಾಡಿದ್ರು, ಈಗಲೂ ಮಾಡ್ತಾರೆ ಅಂತಂದರೆ, ಆವಾಗ ಮಾತ್ರನೇ ಈ ದೊಡ್ಡ ಉದ್ದಿಮೆಗಳಿಗೆ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಅದು ಸಹಾಯ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಆ ವಾದವನ್ನು ಅವ್ರು ಮಾಡಿದ್ರು. ಕುಲೀನರ ಮತ್ತು ಗಿಲ್ಡ್ ಮಾಸ್ಟರ್ಗಳ ಸಾಮಾಜಿಕ ಅಧಿಕಾರವನ್ನು ನಾಶ ಮಾಡೋದ್ರ ಜೊತೆಗೆ ಬಂಡವಾಳಶಾಹಿ ಅವರ ರಾಜಕೀಯ ಅಧಿಕಾರವನ್ನು ಕೂಡ ಹಾಳುಗೆಡುವುದು ಅನ್ನುವಂಥದ್ದನ್ನು ಈಗಾಗಲೇ ನೋಡಿದೆವು ನಾವು. ಸಮಾಜದಲ್ಲಿ ನಿಜವಾದಂಥ ಒಂದು ಮೊದಲ ವರ್ಗದ ಸ್ಥಾನಕ್ಕೆ ತಾನು ಏರಿದ ನಂತರ ತಾನು ಪ್ರಬಲವಾದ ರಾಜಕೀಯ ವರ್ಗವಾಗಿ ಬಂಡವಾಳಶಾಹಿ ತನ್ನನ್ನೇ ತಾನು ಘೋಷಣೆ ಮಾಡಿಕೊಳ್ತು. ಪ್ರಾತಿನಿಧಿಕ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇದನ್ನು ಸಾಧನೆ ಮಾಡ್ತು ಅನ್ನುವಂಥದ್ದು. ಅದು ಕಾನೂನಿನ ಮುಂದೆ ಬಂಡವಾಳಶಾಹಿ ಸಮಾನತೆಯ ಮೇಲೆ ನಿಂತಿರ್ತದೆ ಮತ್ತು ಮುಕ್ತ ಪೈಪೋಟಿಯನ್ನು ಮಾಡ್ತದೆ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಸಂವಿಧಾನಿಕ ರಾಜಪ್ರಭುತ್ವದ ಸ್ವರೂಪ ಪಡೆಯುತ್ತದೆ. ಅಂದರೆ ಇವರು ಒಂದು ಪ್ರಬಲ ರಾಜಕೀಯ ವರ್ಗವಾಗಿ ತಾನೇ ಅಂತೇಳಿ ಘೋಷಣೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಸ್ತರಗಳಲ್ಲಿ ಸಮಾಜದಲ್ಲಿ ಜಾರಿಗೊಳಿಸಿದಂಥ ತತ್ವಗಳಿದಾವಲ್ಲ, ಅವು ಏನನ್ನು ಹೇಳ್ತು ಅಂತಂದರೆ, ಅದು ಜನರಿಗೆ ಹೆಚ್ಚೆಚ್ಚು ಪ್ರಿಯವಾದಂಥ ಕೆಲವು ಘೋಷಣೆಗಳನ್ನು ಮಾಡೋದಕ್ಕೂ ಕೂಡ ಅದು ಮುಂದಾಯಿತು. ಅದರ ಭಾಗವಾಗಿಯೇ ಬೇರೆ ಬೇರೆ ದೇಶಗಳಲ್ಲಿ ಈ ಕಾನ್ಸ್ಟಿಟ್ಯೂಷನಲ್ ಮಾನಾರ್ಕಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಜಾರಿ ಮಾಡೋದಕ್ಕೆ ಅದು ಪ್ರಯತ್ನ ಪಟ್ಟಿದ್ದು. ಮತ್ತು ಬಂಡವಾಳಶಾಹಿ ಅನ್ನೋದೇನೇ ಒಂದು ಸಮಾನತೆಯ ಮೇಲೆ ನಿಂತಿರ್ತಕ್ಕಂಥ ಒಂದು ವ್ಯವಸ್ಥೆ ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡೋದಕ್ಕೂ ಕೂಡ ಅವರು ಮುಂದಾದರು ಅನ್ನುವಂಥದ್ದು. ಈ ಸಂವಿಧಾನಿಕ ರಾಜಪ್ರಭುತ್ವಗಳಲ್ಲಿ ನಿಶ್ಚಿತವಾದಂಥ ಬಂಡವಾಳ ಹೊಂದಿರೋರು ಮಾತ್ರ, ಅಂದರೆ ಬಂಡವಾಳಶಾಹಿ ಸದಸ್ಯರುಗಳು ಮಾತ್ರ ಮತದಾರರಾಗಿರ್ತಾರೆ. ನೋಡ್ರಿ, ಅವರು ಸಮಾನತೆ, ಬಂಡವಾಳಶಾಹಿ ಸಮಾನತೆಯನ್ನು ಹೇಳಿದಾಗಲೂ ಕೂಡ ಬಂಡವಾಳಶಾಹಿ ಸದಸ್ಯರುಗಳಿಗೆ ಮಾತ್ರನೇ ಮತದಾನದ ಹಕ್ಕಿರ್ತದೆ ಅನ್ನುವಂಥದ್ದನ್ನು ನಿರೂಪಿಸಿದ್ರು. ಈ ಬಂಡವಾಳಶಾಹಿ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಆರಿಸುವಂಥದ್ದು ಮತ್ತು ಈ ಬಂಡವಾಳಶಾಹಿ ಪ್ರತಿನಿಧಿಗಳು ತೆರಿಗೆಯನ್ನು ತಿರಸ್ಕರಿಸುವ ತಮ್ಮ ಹಕ್ಕನ್ನು ಬಳಸೋದ್ರ ಮುಖಾಂತರ, ಅಂದರೆ ತಾವು ತೆರಿಗೆ ಕಟ್ಟಬೇಕಾಗಿಲ್ಲ ಅನ್ನುವಂಥದ್ದು ಮತ್ತು ಬೇರೆಯವರು ತೆರಿಗೆ ಕಟ್ಟಬೇಕು ಅನ್ನುವಂಥದ್ದು, ಈ ರೀತಿಯಾದಂಥ ಒಂದು ವಿಧಾನಗಳ ಮುಖಾಂತರ ಒಂದು ಬಂಡವಾಳಶಾಹಿ ಸರ್ಕಾರವನ್ನು ಆರಿಸೋದಕ್ಕೆ ಅವರು ಮುಂದಾದರು ಅನ್ನುವಂಥದ್ದು ಈ ಬೆಳವಣಿಗೆನೇ ಎರಡನೇದು. ಮೂರನೇದು, ಎಲ್ಲ ಕಡೆಗಳಲ್ಲಿ ಬಂಡವಾಳಶಾಹಿಗಳು ಬೆಳೆದಂಗೆನೇ ಶ್ರಮಿಕರು ಕೂಡ ಜೊತೆಯಲ್ಲೇ ಬೆಳೆದರು ಅನ್ನುವಂಥದ್ದು ಮೂರನೇ ಅಂಶ. ಬಂಡವಾಳಶಾಹಿಗಳು ಸಂಪತ್ತಲ್ಲಿ ಬೆಳೀತಾ ಹೋದರು, ಆದರೆ ಶ್ರಮಿಕರು ಅದೇ ಪ್ರಮಾಣದಲ್ಲಿ ಗಾತ್ರದಲ್ಲಿ ಬೆಳೀತಾ ಹೋದ್ರು, ಅಂದರೆ ಸಂಖ್ಯೆಯಲ್ಲಿ ಬೆಳೀತಾ ಹೋದ್ರು. ಅವರು ಬಂಡವಾಳದಲ್ಲಿ ಸಂಪತ್ತಲ್ಲಿ ಬೆಳೆಯೋಕ್ಕೆ ಅವ್ರಿಗಾಗಲಿಲ್ಲ. ಯಾಕೆಂದರೆ ಶ್ರಮಿಕರನ್ನು ಬಂಡವಾಳ ಮಾತ್ರವೇ ನೇಮಿಸಿಕೊಳ್ತದೆ. ಆದ್ದರಿಂದ ಮತ್ತು ಬಂಡವಾಳವು ವಿಸ್ತರಿಸುವುದು ಶ್ರಮಿಕರನ್ನು ನೇಮಕ ಮಾಡಿಕೊಳ್ಳೋದ್ರಿಂದ ಮಾತ್ರ. ಆದ್ದರಿಂದ
ಶ್ರಮಿಕರ ಬೆಳವಣಿಗೆಯು ಬಂಡವಾಳದ ಬೆಳವಣಿಗೆಯ ವೇಗದಲ್ಲೇ ಸಾಗ್ತದೆ ಅನ್ನುವಂಥದ್ದನ್ನು ಏಂಗೆಲ್ಸ್ ಇದರಲ್ಲಿ ಗುರುತಿಸ್ತಾರೆ. ಏಕಕಾಲದಲ್ಲಿ ಈ ಪ್ರಕ್ರಿಯೆ ಬಂಡವಾಳಶಾಹಿಗಳು ಹಾಗೂ ಶ್ರಮಿಕರ ಸದಸ್ಯರುಗಳನ್ನು ಒಟ್ಟಿಗೆ ಕೈಗಾರಿಕೆಯನ್ನು ಅತ್ಯಂತ ಲಾಭದಾಯಕವಾಗಿ ನಡೆಸಬಹುದಾದಂಥ ನಗರಗಳಿಗೆ ಸೆಳೀತದೆ. ಅಲ್ಲಿ ದೊಡ್ಡ ಸಮುದಾಯವನ್ನು ಒಂದು ಪ್ರದೇಶಕ್ಕೆ ತಂದಾಕೋದ್ರ ಮುಖಾಂತರ ಶ್ರಮಿಕರಿಗೆ ತಮ್ಮ ಶಕ್ತಿಯ ಅರಿವನ್ನು ಮೂಡಿಸ್ತದೆ. ನೋಡ್ರಿ, ಅಲ್ಲಿವರೆಗೂ ಕೆಲಸಗಾರರು ಒಟ್ಟೊಟ್ಟಿಗೆ ಇರ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಈ ದೊಡ್ಡ ರೀತಿಯಲ್ಲಿ ಉದ್ದಿಮೆ ಬಂಡವಾಳಶಾಹಿ ಬೆಳೆದಂಗೆಲ್ಲ ಒಂದು ಕಡೆಯಲ್ಲಿ ಉದ್ದಿಮೆ, ಒಂದು ಕಡೆಯಲ್ಲಿ ಕಾರ್ಮಿಕರು ಶ್ರಮಿಕರು ಇರಬೇಕು ಅನ್ನೋಂಥ ಪರಿಸ್ಥಿತಿಯನ್ನು ಇದು ನಿರ್ಮಾಣ ಮಾಡಿತು. ಅಷ್ಟೇ ಅಲ್ಲದೆ ಈ ಪ್ರಕ್ರಿಯೆ ಬೆಳೀತಾ ಹೋದಂಗೆ ಹೆಚ್ಚೆಚ್ಚು ಹೊಸ ಶ್ರಮ ಉಳಿಸುವಂಥ ಯಂತ್ರಗಳನ್ನು ಕಂಡುಕೊಳ್ಳಾಯಿತು. ಅಂದರೆ ಶ್ರಮವನ್ನು ಕಡಿಮೆ ಮಾಡೋಂಥದ್ದು ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಯಾಂತ್ರೀಕರಣವನ್ನು ಹೆಚ್ಚೆಚ್ಚು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಬಂತು. ಅದನ್ನು ಬಳಸಿ ದೊಡ್ಡ ಉದ್ದಿಮೆಗಳು ಕೂಲಿಯ ಮೇಲೆ ಹೆಚ್ಚು ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ವು. ಅಂದರೆ ಕಡಿಮೆ ಕೂಲಿ ಮಾಡುವಂಥದ್ದಕ್ಕೆ ಒತ್ತಡವನ್ನು ಶ್ರಮಿಕರ ಮೇಲೆ ಹಾಕೋದಕ್ಕೆ ಶುರು ಮಾಡಿದ್ವು. ಅದು ನಾವು ನೋಡ್ತಾ ಇದ್ದಂಗೆನೇ ಯಾವ ಮಟ್ಟಕ್ಕೆ ತೀರಾ ಕನಿಷ್ಠ ಮಟ್ಟಕ್ಕೆ ಅದು ಕುಸಿಯುವಂಥ ಒಂದು ಪರಿಸ್ಥಿತಿ ಬಂದುಬಿಡ್ತು. ಮತ್ತು ಇದು ಶ್ರಮಿಕರ ಪರಿಸ್ಥಿತಿಯನ್ನು ಹೆಚ್ಚು ಅಸಹನೀಯವಾಗುವಂಥ ರೀತಿಯಲ್ಲಿ ಈ ಒಟ್ಟಾರೆ ಬೆಳವಣಿಗೆ ಮಾಡ್ತು ಅನ್ನುವಂಥದ್ದು. ಹೀಗಾಗಿ ಈ ಹೆಚ್ಚುತ್ತಿದ್ದಂಥ ಶ್ರಮಿಕರ ಈ ಅತೃಪ್ತಿ, ಅಸಹನೆ ಇದೆಯಲ್ಲ, ಅದು ಒಂದು ರೀತಿ ಹೇಗಾಯಿತು ಅಂತಂದರೆ ಒಂದು ಉದಯೋನ್ಮುಖವಾಗಿರ್ತಕ್ಕಂಥ ಒಂದು ಶಕ್ತಿ ಜೊತೆಯಲ್ಲಿ ಅದು ಬೆಸೆದು ಶ್ರಮಿಕರ ಸಾಮಾಜಿಕ ಕ್ರಾಂತಿಗೆ ಇದು ದಾರಿಯನ್ನು ಮಾಡಿಕೊಡ್ತು ಅನ್ನುವಂಥದ್ದನ್ನು ಏಂಗೆಲ್ಸ್ ಹೇಳ್ತಾರೆ. ಅಂದರೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಬಂಡವಾಳಶಾಹಿ ವರ್ಗದ ಒಳಗಡೆಲಾದಂಥ ಬದಲಾವಣೆ, ಶ್ರಮಿಕ ವರ್ಗದಲ್ಲಾದಂಥ ಬದಲಾವಣೆ ಮತ್ತು ಅದಕ್ಕೆ ಕಾರಣ ಆದಂಥ ಬಂಡವಾಳದ ಕ್ರೋಢೀಕರಣ, ಬಂಡವಾಳಶಾಹಿಗಳು ಹೆಚ್ಚೆಚ್ಚು ಬಲಿಷ್ಠರಾಗ್ತಾ ಹೋದಂಥದ್ದು, ಅಧಿಕಾರವನ್ನು ಕಬಳಿಸ್ತಾ ಹೋದಂಥದ್ದು, ಅದರ ಮುಖಾಂತರವಾಗಿ ಹಿಂದೆ ಇದ್ದಂಥ ಎಲ್ಲ ಉತ್ಪಾದನಾ ಸಾಧನಗಳನ್ನು ನಾಶ ಮಾಡಿದಂಥದ್ದು ಮತ್ತು ಹೊಸ ಉತ್ಪಾದನಾ ವಿಧಾನಗಳನ್ನು ಸ್ಥಾಪನೆ ಮಾಡಿದಂಥದ್ದು, ಹೆಚ್ಚು ಲಾಭವನ್ನು ಮಾಡಲಿಕ್ಕಾಗಿ ಅವರು ಶ್ರಮಿಕರನ್ನು ಹೆಚ್ಚೆಚ್ಚು ತುಳಿಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು. ಈ ರೀತಿಯಾದಂಥ ಒಟ್ಟಾರೆ ವಿಭಜನೆ ಸಮಾಜದ ಒಳಗಡೆಯಲ್ಲಿ ಈ ಬೆಳವಣಿಗೆಯಿಂದಾಗಿ ಆಯಿತು ಅನ್ನುವಂಥದ್ದನ್ನು ಏಂಗೆಲ್ಸು ವಿವರಿಸ್ತಾರೆ. ಸರ್, ನೀವು ಇವಾಗ ಕೈಗಾರಿಕಾ ಕ್ರಾಂತಿಯ ತಕ್ಷಣದ ಪರಿಣಾಮಗಳ ಬಗ್ಗೆ ಹೇಳಿದ್ರಿ. ಹಾಗಾದರೆ ಮುಂದುವರೆದ ಪರಿಣಾಮಗಳಂತ ಏನಂತ ಹೇಳ್ತೀರಿ? ಈ ದೊಡ್ಡ ಉದ್ದಿಮೆಗಳಿತ್ತಲ್ಲ, ಅವು ತಮ್ಮ ಲಾಭವನ್ನು ವಿಪರೀತ ಹೆಚ್ಚು ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಮತ್ತು ಉತ್ಪಾದನೆಯ ವೇಗವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಇದರೊಳಗಡೆಯಲ್ಲಿ ಈ ಸ್ಟೀಮ್ ಇಂಜನ್ ಇರ್ಬೋದು ಅಥವಾ ಇತರ ಯಂತ್ರಗಳಂತ ಏನು ಬೆಳವಣಿಗೆ ಆದವು, ಇವುಗಳನ್ನು ತಮ್ಮ ಕೈಗಾರಿಕಾ ಉತ್ಪಾದನೆಯನ್ನು ವಿಸ್ತರಣೆ ಮಾಡಿಕೊಳ್ತಕ್ಕಂಥ ಒಂದು ಸಾಧನವನ್ನಾಗಿ ಈ ಯಂತ್ರಗಳನ್ನು ಅವರು ಬಳಸ್ಕೊಳ್ಳೋದಕ್ಕೆ ದೊಡ್ಡ ಉದ್ದಿಮೆಗಳು ಬಳಸಿದ್ವು ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಈ ರೀತಿ ಬಳಸುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದಕ್ಕೆ ಅಂತ್ಯನೇ ಇಲ್ಲ ಅನ್ನುವಂಥ ಪ್ರಮಾಣದಲ್ಲಿ ಅದನ್ನು ಬಳಸೋದಕ್ಕೆ ಶುರು ಮಾಡ್ತಾರೆ ಅವರು, ಕೈಗಾರಿಕಾ ಉತ್ಪಾದನೆಯ ವಿಸ್ತರಣೆ ಮಾಡುವಂಥ ಇದರಲ್ಲಿ. ಇದರಿಂದ ಏನಾಯಿತು, ಉತ್ಪಾದನೆ ಸುಲಲಿತವಾಯಿತು, ಸರಳೀಕರಣ ಆಯಿತು, ಹೆಚ್ಚೆಚ್ಚು ವೇಗ ಆಯಿತು. ಈ ದೊಡ್ಡ ಕೈಗಾರಿಕೆಗಳೊಂದಿಗೆ ಈ ಮುಕ್ತ ಪೈಪೋಟಿ ಅನ್ನುವಂಥದ್ದು ಏನೊಂದು ನಿಕಟ ಸಂಬಂಧವನ್ನು ಇಟ್ಕೊಂಡಿತ್ತು, ಅದು ಬೇರೆ ಬೇರೆ ರೀತಿಯಾದಂಥ ಸ್ವರೂಪಗಳನ್ನು ಅದು ಪಡ್ಕೊಳ್ಳೋದಕ್ಕೆ ವಿಪರೀತ ಸ್ವರೂಪಗಳನ್ನು ಪಡ್ಕೊಳ್ತದ್ದು ಅನ್ನುವಂಥದ್ದು. ಬಹುಸಂಖ್ಯೆಯ ಬಂಡವಾಳಗಾರರು ಉದ್ದಿಮೆಯತ್ತ ಒಳನುಗ್ಗಿದ್ರು ಅನ್ನುವಂಥದ್ದು. ಅಂದರೆ ಹೆಚ್ಚೆಚ್ಚು ಬಂಡವಾಳದಾರರು ನಾವು ಉದ್ದಿಮೆಯನ್ನು ಮಾಡಬೇಕು ಅನ್ನುವಂಥ ಇದಕ್ಕೆ ಒತ್ತಾಸೆಗೊಳಗಾದರು. ಆ ಪೈಪೋಟಿ ಕೂಡ ಜಾಸ್ತಿ ಆದಾಗ ಈ ಯಂತ್ರಗಳು ಮತ್ತೊಂದನ್ನು ಬಳಸುವಂಥದ್ದು ಜಾಸ್ತಿ ಆಗ್ತಾ ಹೋದಂಗೆಲ್ಲ ಇದು ಹೊಸದೇ ಒಂದು ಸ್ವರೂಪವನ್ನು ಪಡ್ಕೊಳ್ತು. ಬಹಳ ಕಡಿಮೆ ಸಮಯದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಪ್ರಕ್ರಿಯೆಯಲ್ಲಿ ನಿರ್ಮಾಣ ಆಯಿತು. ಈ ಅಗತ್ಯಕ್ಕಿಂತ ಹೆಚ್ಚು ಉತ್ಪಾದನೆ ಆಗೋದು ಅನ್ನುವಂಥದ್ದು ಇದೆಯಲ್ಲ, ಇದರ ಪರಿಣಾಮ ಏನಂತಂದರೆ ತಯಾರಾದಂಥ ಸರಕುಗಳನ್ನು ಮಾರಾಟ ಮಾಡೋಕ್ಕೆ ಆಗಲಿಲ್ಲ ಅನ್ನುವಂಥದ್ದೇ ಅದರ ಪರಿಣಾಮ. ಇದು ಒಂದು ರೀತಿಯಲ್ಲಿ ಈ ಬಿಕ್ಕಟ್ಟು, ಅಂದರೆ ಬಂಡವಾಳಶಾಹಿ ಬಿಕ್ಕಟ್ಟು ಅಥವಾ ವಾಣಿಜ್ಯ ಬಿಕ್ಕಟ್ಟು ಅನ್ನುವಂಥ ಅದನ್ನು ಅವ್ರು ಹೇಳ್ತಾರೆ. ಆ ರೀತಿಯಾದಂಥ ಒಂದು ಬಿಕ್ಕಟ್ಟಿನ ಸ್ಫೋಟ ಇದರಿಂದಾಗಿ ನಿರ್ಮಾಣ ಆಯಿತು ಅನ್ನುವಂಥದ್ದು. ಯಾವಾಗ ಉತ್ಪಾದನೆ ಮಾಡಿದಂಥ ಸರಕುಗಳು ಮಾರಾಟ ಆಗೋದಿಲ್ಲ, ಬಿಕ್ಕಟ್ಟು ಬಂತು ಅಂತಾಯಿತು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಅದರ ಮಾಲೀಕರು ದಿವಾಳಿ ಎದ್ದೋಗ್ಬಿಟ್ರು ಅನ್ನುವಂಥದ್ದು. ಕಾರ್ಮಿಕರಿಗೆ ಕೆಲಸ ಇಲ್ಲ ಅನ್ನೋಂಥ ಪರಿಸ್ಥಿತಿ, ಅವರಿಗೆ ಆಹಾರ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂತು. ಎಲ್ಲ ಕಡೆಗಳಲ್ಲೂ ಕೂಡ ಇದರ ಪರಿಣಾಮವಾಗಿ ತೀವ್ರ ಸ್ವರೂಪದ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡ್ತು, ಸಂಕಷ್ಟ ನಿರ್ಮಾಣ ಆಗೋಯ್ತು.
ಆದರೆ ಇದು ಸ್ವಲ್ಪ ಕಾಲದ ನಂತರ ಇದು ಮತ್ತೆ ಸುಧಾರಿಸ್ಕೊಳ್ತು. ಹೆಚ್ಚು ಉತ್ಪಾದನೆ ಮಾಡಿದ್ದಂಥ ಸರಕುಗಳು ಮತ್ತೆ ಮಾರಾಟ ಆಗೋಕ್ಕೆ ಶುರುವಾಯಿತು, ಕಾರ್ಖಾನೆಗಳು ಮತ್ತೆ ಶುರುವಾಯಿತು, ಮತ್ತು ಕೆಲಸಗಾರರಿಗೆ ಕೂಲಿ ಇದೆಲ್ಲ ಸಿಗೋದಕ್ಕೆ ಶುರುವಾಯಿತು. ಕ್ರಮೇಣ ವಾಪಸ್ ಹಿಂದಿನ ರೀತಿಯೇ ಮತ್ತೆ ವ್ಯವಹಾರ ಅನ್ನುವಂಥದ್ದು ಶುರು ಆಗ್ತದೆ, ಉತ್ತಮ ಆಯಿತು ಅನ್ನುವಂಥದ್ದು. ಈ ಪ್ರಕ್ರಿಯೆ ಮತ್ತೆ ಶುರು ಆದಮೇಲೆ ತಿರುಗಿ ಹೊಸ ರೀತಿಯ ಬಿಕ್ಕಟ್ಟು ಉದ್ಭವಿಸ್ತು. ಮತ್ತೆ ಅಗತ್ಯಕ್ಕಿಂತ ಹೆಚ್ಚು ಸರಕುಗಳನ್ನ ಉತ್ಪಾದನೆ ಮಾಡುವಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಈಗಾಗಲೇ ಹೇಳೋದ ರೀತಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಮತ್ತೆ ಮತ್ತೆ ಬಳಸೋದ್ರಿಂದ, ಉತ್ಪಾದನೆಯ ವೇಗವನ್ನು ಹೆಚ್ಚು ಮಾಡೋದ್ರಿಂದ ಸಹಜವಾಗಿಯೇ ಉತ್ಪಾದನೆ ಮತ್ತೆ ಜಾಸ್ತಿ ಆಯಿತು. ಉತ್ಪಾದನೆ ಜಾಸ್ತಿ ಆಯಿತು, ಮತ್ತೆ ಬಿಕ್ಕಟ್ಟು ಸೃಷ್ಟಿಯಾಯಿತು, ಮತ್ತೆ ಅದೇ ಹಿಂದಿನ ವಾಣಿಜ್ಯ ಬಿಕ್ಕಟ್ಟಿನ ಪರಿಸ್ಥಿತಿಗೆ ಬಂತು. ಈ 19ನೇ ಶತಮಾನದ ಆರಂಭದಿಂದಲೂ ಕೈಗಾರಿಕೆಗಳ ಪರಿಸ್ಥಿತಿ ಹೆಂಗಪ್ಪ ಅಂದರೆ ನಿರಂತರವಾಗಿ ಒಂದು ಸಂದರ್ಭಕ್ಕೆ ಸಮೃದ್ಧಿ, ಇನ್ನೊಂದು ಸಂದರ್ಭಕ್ಕೆ ಬಿಕ್ಕಟ್ಟಿನ ಈ ನಡುವೆ ಥರ ಓಲಾಡುವಂಥ ಪರಿಸ್ಥಿತಿ ಕೈಗಾರಿಕೆಗಳಿಗೆ ಬಂತು. ಏಂಗೆಲ್ಸ್ ಹೇಳೋದು ಪ್ರತಿ ಒಂದು 5ರಿಂದ 7 ವರ್ಷಗಳಿಗೊಂದು ಸತಿ ಈ ಬಂಡವಾಳಶಾಹಿ ಉತ್ಪಾದನಾ ವಿಧಾನವೇನೇ ಇಂಥ ಬಿಕ್ಕಟ್ಟಿಗೆ ಪದೇ ಪದೇ ಸಿಕ್ಕಾಕ್ಕೊಳ್ತದೆ ಇದು ಅನ್ನುವಂಥದ್ದು. ಮತ್ತು ಪ್ರತಿ ಬಾರಿ ಅದು ಸಾರ್ವತ್ರಿಕ ಇಂಥ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಂಗೆಲ್ಲ ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಕ್ರಾಂತಿಕಾರಕವಾದಂಥ ತಲ್ಲಣಗಳ ಜೊತೆಗೂಡಿ ಈ ಒಂದು ಬಿಕ್ಕಟ್ಟು ಬರ್ತಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಅದು ಬಂದಾಗ ಅಸ್ತಿತ್ವದಲ್ಲಿರ್ತಕ್ಕಂಥ ಬಂಡವಾಳಶಾಹಿ ಉತ್ಪಾದನಾ ವಿಧಾನ ಏನಿದೆ ಆ ವ್ಯವಸ್ಥೆ ಅದಕ್ಕೆ ಒಂದು ನೇರವಾದಂಥ ಅಪಾಯವನ್ನು ಕೂಡ ಇದು ಒಡ್ಡುತ್ತಿರ್ತದೆ. ಸೊ ಈ ರೀತಿ ಒಳಗಡೆಯಲ್ಲಿ ಈ ಆಧುನಿಕ ವಿಜ್ಞಾನ ತಂತ್ರಜ್ಞಾನವನ್ನು ಹೆಚ್ಚೆಚ್ಚು ನೀವು ಕೈಗಾರಿಕಾ ಉತ್ಪಾದನೆಗೆ ತೊಡಗಿಸ್ತಾ ಹೋದಂಗೆ ವೇಗ ಮತ್ತು ಲಾಭದ ವೇಗ ಎರಡೂ ಸೇರಿಕೊಂಡು ಉಂಟಾಗ್ತಕ್ಕಂಥ ಬಿಕ್ಕಟ್ಟಿದೆಯಲ್ಲ, ಈ ಬಿಕ್ಕಟ್ಟು ಅದರ ಜೊತೆಯಲ್ಲೇ ಅನಿವಾರ್ಯವಾಗಿ ಆ ವ್ಯವಸ್ಥೆಯನ್ನೇ ಕಿತ್ತಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ರಾಂತಿಕಾರಿ ಅಂಶಗಳನ್ನು ಇಟ್ಕೊಂಡೇ ಅದು ಪದೇ ಪದೇ ಸಂಭವಿಸ್ತಾ ಇರ್ತದೆ ಅನ್ನುವಂಥದ್ದನ್ನು ಈ ಕೈಗಾರಿಕಾ ಕ್ರಾಂತಿಯ ನಂತರದ ಬೆಳವಣಿಗೆಯ ಅಂಶಗಳಾಗಿ ನಾವು ಇಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಎಂಗೆಲ್ಸ್ ಹೇಳ್ತಾರೆ. ವಾಣಿಜ್ಯ ಬಿಕ್ಕಟ್ಟು ಪದೇ ಪದೇ ಮರುಕಳಿಸ್ತಾ ಇದೆ, ನಂತರ ಏನಾಗ್ತದೆ ಅನ್ನೋದು ಪ್ರಶ್ನೆ. ಇಲ್ಲಿ 2 ಅಂಶಗಳನ್ನು ಮುಖ್ಯವಾಗಿ ಗಮನಿಸಬೇಕು. ಬಂಡವಾಳಶಾಹಿ ಉತ್ಪಾದನಾ ಬಿಕ್ಕಟ್ಟು ಅಂತೇಳಿ ಇದನ್ನು ನಂತರದಲ್ಲಿ ಏನು ಕರೆಯಲಾಯಿತು. ಬಂಡವಾಳಶಾಹಿ ವ್ಯವಸ್ಥೆನೇ ಸ್ವತಃ ಈ ಉತ್ಪಾದನಾ ಬಿಕ್ಕಟ್ಟಿಗೆ ನಿರಂತರವಾಗಿ ಅದು ಸಿಕ್ಕಾಕ್ಕೊಳ್ತಾ ಇರ್ತದೆ. ಇದು ಏನಾಗ್ತದೆ ಇಂಥ ಬಿಕ್ಕಟ್ಟುಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ 2 ಪ್ರಮುಖ ಅಂಶಗಳನ್ನು ಎಂಗೆಲ್ಸ್ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಈ ದೊಡ್ಡ ಉದ್ದಿಮೆಗಳು ಅನ್ನುವಂಥದ್ದು ಇದೆಯಲ್ಲ, ಅದು ತನ್ನ ಆರಂಭದ ಹಂತದಲ್ಲಿ ಮುಕ್ತ ಪೈಪೋಟಿ ಅನ್ನುವಂಥದ್ದನ್ನು ಸೃಷ್ಟಿಸ್ತದೆ ಅಂತ ಇದ್ರೂ ಕೂಡ ಅದು ಈಗ ಯಾವ ಸ್ಟೇಜಲ್ಲಿ ಇದೆಯಪ್ಪ ಅಂತಂದರೆ ಅದು ಮುಕ್ತ ಪೈಪೋಟಿಯನ್ನು ಮೀರಿ ಬೆಳೆದುಬಿಟ್ಟಿದೆ ಅದು ಅನ್ನುವಂಥದ್ದು. ಈಗ ಅದಕ್ಕೆ ಮುಕ್ತ ಪೈಪೋಟಿಯ ಪ್ರಶ್ನೆನೇ ಇಲ್ಲ, ಅದು ಏನಿದ್ರು ಏಕಸ್ವಾಮ್ಯದ ಪೈಪೋಟಿ ಅಷ್ಟೇ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಪೈಪೋಟಿ ಮತ್ತು ಬಹುಮಟ್ಟಿಗೆ ಉತ್ಪಾದನೆಯ ವೈಯಕ್ತಿಕ ಸಂರಚನೆಯು ಅಡ್ಡಿಯಾಗಿ ಪರಿಣಮಿಸಿದೆ, ಅದನ್ನು ಧ್ವಂಸ ಮಾಡಲೇಬೇಕಾಗುತ್ತದೆ, ಹಾಗೂ ಅದು ಆಗುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಸ್ವಲ್ಪ ಗಮನಿಸಬೇಕೇನಂತಂದರೆ, ಉತ್ಪಾದನೆಯ ವೈಯಕ್ತಿಕ ಸಂರಚನೆಯು ಅಡ್ಡಿಯಾಗಿ ಪರಿಣಮಿಸಿದೆ ಅಂತಂದರೆ ಬಂಡವಾಳಶಾಹಿ ವ್ಯವಸ್ಥೆಯ ಒಳಗಡೆಯಲ್ಲಿ ಉತ್ಪಾದನೆ ಅನ್ನುವಂಥದ್ದು ಅಸಲಿಗೆ ಸಾಮಾಜಿಕವಾಗಿ ಮಾಡಲಾಗ್ತಾ ಇರ್ತದೆ, ಆದರೆ ಆ ಉತ್ಪಾದನಾ ಸಾಧನದ ಒಡೆತನ ಅನ್ನುವಂಥದ್ದು ವೈಯಕ್ತಿಕವಾಗಿರ್ತದೆ. ಹೀಗಾಗಿ ಈ ಅಂತರ್ಗತ ವೈರುಧ್ಯನೇ ಬಂಡವಾಳಶಾಹಿಯ ಈ ಬಿಕ್ಕಟ್ಟುಗಳಿಗೆ ಕಾರಣ ಆಗ್ತಾ ಇರ್ತದೆ ಪದೇ ಪದೇ. ಹಾಗಾಗಿ ಈ ಉತ್ಪಾದನೆಯ ವೈಯಕ್ತಿಕ ಸಂರಚನೆ ಅನ್ನುವಂಥದ್ದು ಏನಿದೆಯಾ ಅದು ಯಾವಾಗಲೂ ಅಡ್ಡಿ ಆಗ್ತಾ ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿರುವಂಥದ್ದು. ಹಾಗಾಗಿ ಅದನ್ನು ಧ್ವಂಸ ಮಾಡದೇನೆ ಬೇರೆ ದಾರಿ ಇಲ್ಲ ಅನ್ನುವಂಥ ಮಾತು. ಎಲ್ಲಿ ತನಕ ದೊಡ್ಡ ಉದ್ದಿಮೆ ತನ್ನ ಈಗಿನ ನೆಲೆಯ ಮೇಲೆ ಇರ್ತದೋ, ಈಗ ಹೇಗಿದೆಯೋ ಆಗಿರ್ತದೋ, ಅದನ್ನು ಪ್ರತಿ 7 ವರ್ಷಗಳ ಸಾರ್ವತ್ರಿಕ ಅವ್ಯವಸ್ಥೆಯ ಹಾನಿಯನ್ನು ತಾಳಿಕೊಂಡೇ ನಿಭಾಯಿಸಬೇಕಾಗ್ತದೆ. ಅದು ಇಂಥ ಬಿಕ್ಕಟ್ಟುಗಳಿಗೆ ಪದೇ ಪದೇ ಒಳಗಾಗ್ತಿರ್ತದೆ, ತಾಳ್ಕೊಳ್ತದೆ ಮತ್ತು ಮತ್ತೆ ಅದನ್ನು ನಿಭಾಯಿಸ್ತಾನೆ ಇರಬೇಕಾಗ್ತದೆ ಅನ್ನೋಂಥ ಪರಿಸ್ಥಿತಿ ಇದೆ. ಪ್ರತಿ ಬಾರಿ ಕೂಡ ನಾಗರಿಕ ಸಮಾಜವನ್ನು ಬೆದರಿಸೋದು ಹಾಗೂ ಶ್ರಮಿಕರನ್ನು ಸಂಕಷ್ಟದಲ್ಲಿ ಮುಳುಗಿಸೋದು ಮಾತ್ರ ಅಲ್ಲ, ಅದು ಬಂಡವಾಳಶಾಹಿಗಳ ಬಹುದೊಡ್ಡ ವಿಭಾಗಗಳನ್ನು ನಾಶ ಮಾಡ್ತದೆ ಕೂಡ. ಅದು ಶ್ರಮಿಕರನ್ನು ನಾಶ ಮಾಡೋದು ಮಾತ್ರ ಅಲ್ಲ, ಅವ್ರ ಸಂಕಷ್ಟಕ್ಕೆ ದೂಡೋದು ಮಾತ್ರ ಅಲ್ಲ, ಸ್ವತಃ ಬಂಡವಾಳದಾರರನ್ನೇ ಅದು ನಾಶ ಮಾಡ್ತದೆ ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿದೆ ಅನ್ನುವಂಥದ್ದು. ಆದ್ದರಿಂದ ಆ ದೊಡ್ಡ ಉದ್ದಿಮೆಯನ್ನೇ ತೊರಿಬೇಕು, ಆದರೆ ಅದು ನಿಜವಾಗಿಯೂ ಅಸಾಧ್ಯದ ಮಾತದು. ಅಥವಾ ಅನಿವಾರ್ಯವಾಗಿ ಅಗತ್ಯವಾದಂಥ ಸಂಪೂರ್ಣ ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು.
ಆ ಸಮಾಜದಲ್ಲಿ ಉತ್ಪಾದನೆಯನ್ನು ಪರಸ್ಪರ ಸ್ಪರ್ಧೆಯಲ್ಲಿರುವ ವೈಯಕ್ತಿಕ ಕೈಗಾರಿಕೋದ್ಯಮಿಗಳು ನಿರ್ಧರಿಸಬಾರದು. ಬದಲಿಗೆ ಇಡೀ ಸಮಾಜವೇ ಒಂದು ನಿರ್ದಿಷ್ಟ ಯೋಜನೆಯ ಪ್ರಕಾರ ಮತ್ತು ಎಲ್ಲರ ಅಗತ್ಯಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಿರ್ಧರಿಸಬೇಕು ಅನ್ನುವಂಥದ್ದು ಇಲ್ಲಿ ಪರ್ಯಾಯದ ಪ್ರಶ್ನೆಯಾಗಿ ಎಂಗೆಲ್ಸ್ ಅದನ್ನು ಹೇಳ್ತಾರೆ. ಎರಡನೇ ಅಂಶ, ಈ ಬಿಕ್ಕಟ್ಟಿನಿಂದ ಉದ್ಭವ ಆಗ್ತಕ್ಕಂಥ ಅಂಶಗಳಲ್ಲಿ ಆ ದೊಡ್ಡ ಉದ್ದಿಮೆ ಅನ್ನುವಂಥದ್ದೇನಿದೆ ಮತ್ತು ಅದು ಸಾಧ್ಯವಾಗಿಸುವಂಥ ಉತ್ಪಾದನೆಯ ಅಪರಿಮಿತ ವಿಸ್ತರಣೆ ಅನ್ನುವಂಥದ್ದೇನಿದೆ, ಅದು ಒಂದು ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಕಾರ್ಯಸಾಧ್ಯತೆಯ ಅಳವಿಗೆ ತರ್ತದೆ ಅನ್ನುವಂಥದ್ದು. ಅಂದರೆ ಸ್ವತಃ ಈ ಬಂಡವಾಳಶಾಹಿ ಉತ್ಪಾದನಾ ವ್ಯವಸ್ಥೆನೇ ಇನ್ನೊಂದು ಪರ್ಯಾಯದ ಸಮಾಜವನ್ನು ಸಾಧ್ಯ ಮಾಡಲಿಕ್ಕಿರ್ತಕ್ಕಂಥ ಒಂದು ಅಂಶವನ್ನು ಕೂಡ ಅದರ ಜೊತೆಯಲ್ಲೇ ಸೃಷ್ಟಿ ಮಾಡ್ಕೊಂಡು ಬರ್ತದೆ ಅಂತ. ಆ ಮೂಲಕ ದೊಡ್ಡ ಉದ್ದಿಮೆಯು ಹೊಸ ಸಮಾಜ ವ್ಯವಸ್ಥೆಯಲ್ಲಿನ ಪ್ರತಿಯೊಬ್ಬ ಸದಸ್ಯನು ಪೂರ್ಣವಾಗಿ ಸ್ವತಂತ್ರನಾಗಿ ತನ್ನ ಎಲ್ಲ ಸಾಮರ್ಥ್ಯವನ್ನು ಹಾಗೂ ಸ್ವಾಭಾವಿಕ ಶಕ್ತಿಯನ್ನು ಬಳಸಲು ಹಾಗೂ ಬೆಳೆಸಲು ಸಾಧ್ಯವಾಗುವಷ್ಟು ಅದು ಉತ್ಪಾದನೆ ಮಾಡ್ತದೆ. ನಮ್ಮ ಇವತ್ತಿನ ಸಮಾಜದಲ್ಲಿ ಸಂಕಷ್ಟಗಳನ್ನು ಹಾಗೂ ಬಿಕ್ಕಟ್ಟುಗಳನ್ನು ಉಂಟು ಮಾಡತಕ್ಕಂಥ ದೊಡ್ಡ ಉದ್ದಿಮೆಯ ವಿಶಿಷ್ಟ ಗುಣಗಳನ್ನೇ ಆ ವಿಭಿನ್ನ ಸ್ವರೂಪದ ಸಮಾಜದಲ್ಲಿ ಸಂಕಷ್ಟಗಳನ್ನು ಹಾಗೂ ಆ ಮಹಾ ದುರಹಂಕಾರಿ ಕುಸಿತಗಳನ್ನು ಕೊನೆಗೊಳಿಸುತ್ತದೆ ಎಂದು ಇದರಿಂದ ತೋರುತ್ತದೆ ಅಂತೇಳಿ ಹೇಳ್ತಾರೆ. ಇಷ್ಟು ವಿವರಣೆಯನ್ನು ಎರಡು ಅಂಶಗಳಲ್ಲಿ ಅಂತಿಮವಾಗಿ ಎಂಗೆಲ್ಸ್ ಅವರು ಹೇಗೆ ಹೇಳ್ತಾರೆ ಅಂದರೆ, ಒಂದು, ಇಂಥ ಎಲ್ಲ ಬಂಡವಾಳಶಾಹಿ ಬಿಕ್ಕಟ್ಟುಗಳ ಕೆಡುಕುಗಳಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ಒಂದು ಸಾಮಾಜಿಕ ವ್ಯವಸ್ಥೆಯೇ ಕಾರಣ ಅಂತೇಳಿ ಹೇಳ್ಬೋದು. ಅದು ಇಂದಿನ ವಾಸ್ತವವಾಗಿರ್ತಕ್ಕಂಥ ಸನ್ನಿವೇಶದ ಅಗತ್ಯಗಳಿದೆಯಲ್ಲ, ಅದಕ್ಕೆ ಸ್ವಲ್ಪನೂ ಕೂಡ ಹೊಂದಾಣಿಕೆ ಆಗಲ್ಲ ಅದು ಈ ಬಂಡವಾಳಶಾಹಿ ವ್ಯವಸ್ಥೆ ಅನ್ನುವಂಥದ್ದು. ಆದ್ದರಿಂದ ಎರಡನೇ ಅಂಶ ಏನಿದರಲ್ಲಿ, ಒಂದು ಹೊಸ ಸಾಮಾಜಿಕ ವ್ಯವಸ್ಥೆಯ ಮೂಲಕ ಈ ಕೆಡುಕುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಈ ವಿವರಣೆಯಲ್ಲಿ ನಾವು ಗಮನಿಸ್ಬೋದು. ಸರ್, ತಾವು ಮಾತಾಡ್ತಾ ಹೊಸ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಹೇಳಿದ್ರಿ. ಹಾಗಾದರೆ ಹೊಸ ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು ಅಂತ ನನ್ನ ಕ್ವಶನ್. ಈ ಹೊಸ ಸಾಮಾಜಿಕ ವ್ಯವಸ್ಥೆ ಅನ್ನುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಭಾಳ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಉದ್ದಿಮೆಯನ್ನು ತನ್ನ ನಿಯಂತ್ರಣಕ್ಕೆ ತಗೋಬೇಕದು ಈ ಹೊಸ ವ್ಯವಸ್ಥೆ. ಮತ್ತು ಉತ್ಪಾದನೆಯ ಎಲ್ಲ ಶಾಖೆಗಳನ್ನು ಕೂಡ ಪರಸ್ಪರ ಪೈಪೋಟಿಯಲ್ಲಿರ್ತಕ್ಕಂಥ ಈ ವ್ಯಕ್ತಿಗಳ ನಿಯಂತ್ರಣದಿಂದ ತಪ್ಪಿಸ್ಬೇಕು, ವಶಪಡಿಸ್ಕೊಳ್ಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಮತ್ತು ಹಂಗೆ ವಶಪಡಿಸ್ಕೊಂಡ ಮೇಲೆ ಇಡೀ ಸಮಾಜವೇ ಉತ್ಪಾದನೆಯನ್ನು ಎಲ್ಲ ಶಾಖೆಗಳನ್ನು ನಿರ್ವಹಿಸುವಂಥ ಒಂದು ವ್ಯವಸ್ಥೆಯನ್ನು, ಅಂದರೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಆ ಯೋಜನೆಯ ಪ್ರಕಾರ ಸಮಾಜದ ಎಲ್ಲ ಸದಸ್ಯರ ಭಾಗವಹಿಸುವಿಕೆಯೊಂದಿಗೆ ಅಂಥ ಒಂದು ವ್ಯವಸ್ಥೆಯನ್ನು ಸ್ಥಾಪಿಸಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯ ಪ್ರಶ್ನೆ. ಅಂದರೆ ಆ ರೀತಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಪೈಪೋಟಿಯನ್ನು ರದ್ದು ಮಾಡ್ತದೆ. ಅದು ಕಾಂಪಿಟೇಷನ್ ಅನ್ನುವಂಥದ್ದನ್ನು ಇರೋದಕ್ಕೆ ಬಿಡೋದಿಲ್ಲ. ಅದರ ಸ್ಥಾನದಲ್ಲಿ ಒಗ್ಗೂಡುವಿಕೆಯನ್ನು ಸ್ಥಾಪನೆ ಮಾಡ್ತದೆ. ನೀವು ಪರಸ್ಪರ ವಿರುದ್ಧವಾಗಿ ಸೆಣಸಾಟ ಮಾಡೋದಲ್ಲ, ಪರಸ್ಪರ ಒಗ್ಗೂಡುವಂಥದ್ದಕ್ಕೆ ಆ ಹೊಸ ವ್ಯವಸ್ಥೆ ಒಂದು ಪ್ರೋತ್ಸಾಹ ಕೊಡ್ತದೆ. ಅಲ್ಲದೆ ವ್ಯಕ್ತಿಗಳ ಮೂಲಕ ನಡೆಸಲ್ಪಡ್ತಕ್ಕಂಥ ಒಂದು ಉದ್ದಿಮೆಗಳೇನಿದಾವಲ್ಲ, ಅವು ಅನಿವಾರ್ಯವಾಗಿ ಖಾಸಗಿ ಉದ್ದಿಮೆಗಳಾಗಿರ್ತವೆ. ಮತ್ತು ಖಾಸಗಿ ಆಸ್ತಿಯ ಮಾಲೀಕರು ಯಾವ ರೀತಿಯಲ್ಲಿ, ಯಾವ ಸ್ವರೂಪದಲ್ಲಿ ಉದ್ದಿಮೆಯನ್ನು ನಿಯಂತ್ರಿಸ್ತಾರೆ ಅನ್ನುವಂಥದ್ದು ವಾಸ್ತವದಲ್ಲಿ ಪೈಪೋಟಿ ಮುಖಾಂತರ ಅದು ವ್ಯಕ್ತ ಆಗೋದ್ರಿಂದ ಖಾಸಗಿ ಆಸ್ತಿಯನ್ನು ಪೈಪೋಟಿ ಹಾಗೂ ಆ ಕೈಗಾರಿಕೆ ವೈಯಕ್ತಿಕ ಆಡಳಿತದಿಂದ ಬೇರ್ಪಡಿಸಲು ಸಾಧ್ಯ ಇಲ್ಲ ಎಂಬುದು ಸಿದ್ಧವಾಗುತ್ತದೆ. ಅಂದರೆ ಪೈಪೋಟಿ ಮತ್ತು ಖಾಸಗಿ ಆಸ್ತಿಯ ನಡುವಿನ ಈ ಸಂಬಂಧ ಇದೆಯಲ್ಲ, ಅದು ಅನಿವಾರ್ಯವಾಗಿರ್ತದೆ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ. ಆದ್ದರಿಂದ ಖಾಸಗಿ ಆಸ್ತಿಯನ್ನು ರದ್ದು ಮಾಡೋದೇ ಅದಕ್ಕೆ ಇರತಕ್ಕಂಥ ದಾರಿ ಎನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರೋದು. ಅದರ ಜಾಗದಲ್ಲಿ ಎಲ್ಲ ಉತ್ಪಾದನಾ ಸಲಕರಣೆಗಳನ್ನು ಎಲ್ಲರೂ ಬಳಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಸಮಾನವಾದಂಥ ಒಪ್ಪಂದದ ಪ್ರಕಾರ ಎಲ್ಲ ಉತ್ಪನ್ನಗಳನ್ನು ವಿತರಣೆ ಜನಕ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಬರಬೇಕಾಗುತ್ತೆ. ಅದನ್ನು ಒಂದೇ ಶಬ್ದದಲ್ಲಿ ಹೇಳೋದಾದರೆ ಅದನ್ನು ಸರಕುಗಳ ಸಾಮುದಾಯಿಕ ಒಡೆತನ ಅಂತೇಳಿ ಕರಿಬೋದು. ಸೊ ಈಗ ಕಲೆಕ್ಟಿವ್ ಓನರ್ಶಿಪ್ ಆಫ್ ಕಮಾಡಿಟೀಸ್ ಅಂತೇಳಿ ಆ ರೀತಿ ಅದನ್ನು ಕರೀಲಿಕ್ಕೆ ಸಾಧ್ಯ ಇದೆ. ನಿಜ ಹೇಳಬೇಕಂದ್ರೆ ಖಾಸಗಿ ಆಸ್ತಿಯ ರದ್ದತಿಯು ನಿಸ್ಸಂದೇಹವಾಗಿ ಆ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕ್ರಾಂತಿಯನ್ನು ನಿರೂಪಿಸುವಂಥ ಅತ್ಯಂತ
ಚುಟುಕಾದ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ವಿಧಾನ ಅನ್ನೋದನ್ನು ಗಮನಿಸಬೇಕು. ಉದ್ದಿಮೆಯ ಬೆಳವಣಿಗೆಯಿಂದಾಗಿ ಇದು ಅವಶ್ಯಕವಾಗಿದೆ ಮತ್ತು ಆ ಕಾರಣಕ್ಕಾಗಿಯೇ ಕಮ್ಯುನಿಸ್ಟರು ಇದನ್ನು ಸರಿಯಾಗಿಯೇ ಒಂದು ಪ್ರಮುಖವಾದಂಥ ಬಹುಮುಖ್ಯವಾದ ಬೇಡಿಕೆ ಅಂತೇಳಿ ಮಂಡಿಸ್ತಾರೆ ಅನ್ನೋದನ್ನು ಎಂಗೆಲ್ಸ್ ಹೇಳ್ತಾರೆ. ಗುಡ್ ಸರ್, ನೀವು ಖಾಸಗಿ ಆಸ್ತಿಯ ರದ್ದತಿ ಬಗ್ಗೆ ಹೇಳಿದ್ರಿ. ಈ ಮುಂಚೆ ಇದು ಸಾಧ್ಯವಾಗ್ತಿರ್ಲಿಲ್ವಾ? ಇಲ್ಲ, ಅದು ಈ ಮುಂಚೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಬದಲಾವಣೆ ಕೂಡ ಆಸ್ತಿ ಸಂಬಂಧಗಳಲ್ಲಿನ ಪ್ರತಿಯೊಂದು ಕ್ರಾಂತಿಯು ಹಳೆಯ ಆಸ್ತಿ ಸಂಬಂಧಗಳೊಂದಿಗೆ ಮುಂದೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಉತ್ಪಾದನೆಯ ಹೊಸ ಶಕ್ತಿಗಳ ಸೃಷ್ಟಿಯ ಒಂದು ಅವಶ್ಯಕ ಪರಿಣಾಮವನ್ನು ಅದು ನಿರ್ಮಾಣ ಮಾಡ್ತದೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಖಾಸಗಿ ಆಸ್ತಿ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಅಸ್ತಿತ್ವದಲ್ಲಿ ಇರಲಿಲ್ಲ ಅನ್ನೋದು ಮೊದಲನೇದಾಗಿ ನಮಗೆ ಅಂದಾಜು ಮಾಡ್ಕೊಳ್ಳಿಕ್ಕಾಗಬೇಕು. ಮಧ್ಯಯುಗದ ಕೊನೆ ಹಂತಕ್ಕೆ ಬಂದಾಗ ತಯಾರಿಕೆ ಅನ್ನುವಂಥ ಒಂದು ಹೊಸ ಉತ್ಪಾದನಾ ವಿಧಾನ ಜನ್ಮ ತಾಳ್ತು. ಅದನ್ನು ಆಗ ಅಸ್ತಿತ್ವದಲ್ಲಿದ್ದಂಥ ಆಸ್ತಿಯ ಪಾಳೆಗಾರಿ ಹಾಗೂ ಗಿಲ್ಡ್ ರೂಪದಲ್ಲಿದ್ದಂಥ ಅದರಡಿಯಲ್ಲಿ ಅದನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅದು ಹಳೆಯ ಆಸ್ತಿ ಸಂಬಂಧಗಳನ್ನು ಮೀರಿ ಬೆಳೆದು ಒಂದು ಹೊಸ ಆಸ್ತಿಯ ಸ್ವರೂಪಕ್ಕೆ ಅದು ಸೃಷ್ಟಿಗೆ ಕಾರಣ ಆಯಿತು ಅನ್ನುವಂಥದ್ದು. ಅದೇ ಖಾಸಗಿ ಆಸ್ತಿ ಅಂತ. ತಯಾರಿಕೆ ಹಾಗೂ ದೊಡ್ಡ ಕೈಗಾರಿಕೆಯ ಆರಂಭದ ಹಂತಕ್ಕೆ ಖಾಸಗಿ ಆಸ್ತಿ ಮಾತ್ರನೇ ಸಂಭವನೀಯವಾಗಿದ್ದಂಥ ಆಸ್ತಿಯ ರೂಪ ಆಗಿತ್ತು. ಅದರ ಆಧಾರದಲ್ಲಿ ಸಾಮಾಜಿಕ ವ್ಯವಸ್ಥೆ ಮಾತ್ರವೇ ಸಂಭವನೀಯ ಸಾಮಾಜಿಕ ವ್ಯವಸ್ಥೆಯಾಗಿತ್ತು. ಅಂದರೆ ಯಾವ ರೂಪದ ಖಾಸಗಿ ಆಸ್ತಿಯ ನಿರ್ಮಾಣ ಆಯಿತೋ ಅದಕ್ಕೆ ಪೂರಕವಾಗಿಯೇ ಒಂದು ಸಾಮಾಜಿಕವಾದಂಥ ವ್ಯವಸ್ಥೆ ಕೂಡ ಒಂದು ಸಂಭವನೀಯವಾಗಿ ಬೆಳೆದು ಬಂದಿತ್ತು ಅನ್ನುವಂಥದ್ದು. ಎಲ್ಲರಿಗೂ ಸಾಕಾಗುವಷ್ಟು ಮತ್ತು ಹೆಚ್ಚುವರಿ ಉಳಿದಿದ್ದರಲ್ಲಿ ಸಾಮಾಜಿಕ ಬಂಡವಾಳದ ಒಂದು ವರ್ಧನೆಗೆ ಹಾಗೂ ಉತ್ಪಾದನಾ ಶಕ್ತಿಗಳ ವಿಸ್ತರಣೆಗೆ ಬೇಕಾಗುವಷ್ಟನ್ನು ಉತ್ಪಾದಿಸೋದಕ್ಕೆ ಎಲ್ಲಿ ತನಕ ಸಾಧ್ಯ ಆಗೋದಿಲ್ವೋ ಅಲ್ಲಿವರೆಗೆ ಸಮಾಜದ ಉತ್ಪಾದಕ ಶಕ್ತಿಗಳು ಮತ್ತು ಬಡವರು ತುಳಿತಕ್ಕೊಳಗಾದವರ ಬಳಕೆಯನ್ನು ನಿರ್ದೇಶಿಸುವ ಒಂದು ಆಳುವ ವರ್ಗ ಯಾವಾಗಲೂ ಕೂಡ ಅಸ್ತಿತ್ವದಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಈ ವರ್ಗಗಳು ಹೇಗೆ ಸಂಯೋಜನೆಗೊಳಪಟ್ಟಿದ್ದೇವೆ ಅನ್ನುವಂಥದ್ದನ್ನು ಅನುಸರಿಸಿ ಆ ಸಂದರ್ಭದ ಬೆಳವಣಿಗೆಯ ಘಟ್ಟ ಯಾವುದು ಅನ್ನುವಂಥದ್ದನ್ನು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಅವಲಂಬಿಸಿರ್ತದೆ ಅನ್ನುವಂಥದ್ದು. ಈ ಕಾರ್ಷಿಕ ಮಧ್ಯಯುಗ ಅಂತೇಳಿ ನಾವೇನು ಮಾತಾಡ್ತೀವಿ, ಆ ಕಾಲಕ್ಕೆ ಅದು ವ್ಯಾಪಾರಗಾರರನ್ನು ಮತ್ತು ದಾಸರನ್ನು ಕೂಡ ಸೃಷ್ಟಿ ಮಾಡ್ತದೆ. ಆ ಥರದ ಉತ್ಪಾದನಾ ವ್ಯವಸ್ಥೆ ಅಥವಾ ಖಾಸಗಿ ಆಸ್ತಿಯ ವ್ಯವಸ್ಥೆ. ನಂತರದ ಮಧ್ಯಯುಗದ ನಗರಗಳು ನಮಗೆ ಗಿಲ್ಡ್ ಮಾಸ್ಟರ್ಗಳನ್ನು ಮತ್ತು ಕೆಲಸದ ಆಳುಗಳನ್ನು, ಅಂದರೆ ಕರಕುಶಲ ಕೆಲಸಗಾರರನ್ನು ಗಿಲ್ಡ್ ಮಾಸ್ಟರ್ಗಳ ಅಡಿಯಲ್ಲಿ ಕೆಲಸ ಮಾಡುವಂಥವನ್ನ ನೀಡ್ತು. ದಿನಗೂಲಿಗಾರರನ್ನು ಅದು ಸೃಷ್ಟಿ ಮಾಡ್ತು. 17ನೇ ಶತಮಾನಕ್ಕೆ ಬರೋಷ್ಟೊತ್ತಿಗೆ ತಯಾರಿಕಾ ಕಾರ್ಮಿಕರು ಅಂತೇಳಿ ಬಂದರು. 19ನೇ ಶತಮಾನದ ಮಟ್ಟಿಗೆ ದೊಡ್ಡ ಕಾರ್ಖಾನೆಗಳು ಬೆಳೆದು ಅದು ಬಂಡವಾಳದಾರರನ್ನು, ಅಂದರೆ ಮಾಲೀಕರನ್ನು ಮತ್ತು ಕಾರ್ಮಿಕರನ್ನು ಅದು ನೀಡ್ತು ಅನ್ನುವಂಥದ್ದು. ಹೀಗಾಗಿ ವಿವಿಧ ರೀತಿಯ ಖಾಸಗಿ ಆಸ್ತಿಗಳ ಉಗಮದ ಜೊತೆಯಲ್ಲಿ ವಿವಿಧ ರೀತಿಯಾದಂಥ ಸಾಮಾಜಿಕ ಸಂಬಂಧಗಳು ಕೂಡ ಬೆಳೀತಾ ಬಂದವು, ಸಾಮಾಜಿಕ ವರ್ಗಗಳು ಬೆಳೀತಾ ಬಂದವು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿರುವಂಥದ್ದು. ಇಲ್ಲಿ ತನಕ ಉತ್ಪಾದನಾ ಶಕ್ತಿಗಳು ಎಂದಿಗೂ ಎಲ್ಲರಿಗೂ ಸಾಕಾಗುವಷ್ಟು ಉತ್ಪಾದಿಸುವ ಹಂತಕ್ಕೆ ಬೆಳೆದಿರಲಿಲ್ಲ. ಬೇರೆ ಬೇರೆ ರೀತಿಯ ಉತ್ಪಾದನಾ ವ್ಯವಸ್ಥೆಗಳು ಇದ್ದಾಗಲೂ ಕೂಡ ಎಲ್ಲರಿಗೂ ಬೇಕಾಗುವಷ್ಟು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಎಲ್ಲ ಕಾಲಗಳಲ್ಲೂ ಇರಲಿಲ್ಲ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಹೀಗಾಗಿ ಉತ್ಪಾದನಾ ಶಕ್ತಿಗಳ ಇನ್ನೂ ಹೆಚ್ಚಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಖಾಸಗಿ ಆಸ್ತಿ ಅನ್ನುವಂಥದ್ದು ಅಡ್ಡಿಯಾಗಿದೆ ಮತ್ತು ತಡೆಯಾಗಿದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಯಾವ ಖಾಸಗಿ ಆಸ್ತಿಯ ಸಾಮಾಜಿಕ ಘಟ್ಟದಲ್ಲೂ ಕೂಡ ಇಡೀ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಉತ್ಪಾದನೆ ಅನ್ನುವಂಥದ್ದು ಆಗಲಿಲ್ಲ. ಆ ಖಾಸಗಿ ಆಸ್ತಿಯ ಸ್ವರೂಪನೇ ಅದಕ್ಕೆ ತಡೆಯಾಗಿದೆ ಮತ್ತು ಅಡ್ಡಿಯಾಗಿದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಗುರುತಿಸ್ತಾ ಇರತಕ್ಕಂಥ ಅಂಶ. ಆದರೆ ಈಗ ದೊಡ್ಡ ಉದ್ದಿಮೆಗಳ ಬೆಳವಣಿಗೆಯ ಹೊಸ ಯುಗವೊಂದನ್ನು ಇವತ್ತು ಸಾರಿದೆ. ಬಂಡವಾಳ ಮತ್ತು ಉತ್ಪಾದಕ ಶಕ್ತಿಗಳು ಹಿಂದೆಂದೂ ಕಂಡು ಕೇಳರಿಯದಷ್ಟು ಪ್ರಮಾಣದಲ್ಲಿ ಅದು ವಿಸ್ತಾರ ಆಗಿದೆ. ಕೈಯಲ್ಲಿರುವ ಸಾಧನಗಳೊಂದಿಗೆ ಸದ್ಯದಲ್ಲಿಯೇ ಮಿತಿಯಿಲ್ಲದಷ್ಟು ಅದು ಇನ್ನೂ ವೃದ್ಧಿಯಾಗಲಿಕ್ಕಿದೆ. ಅಷ್ಟೇ ಅಲ್ಲ, ಉತ್ಪಾದಕ ಶಕ್ತಿಗಳು ಕೆಲವೇ ಬಂಡವಾಳಶಾಹಿಗಳ ಕೈಯಲ್ಲಿ ಕೇಂದ್ರೀಕರಣ ಆಗಿದ್ದಾವೆ. ಭಾರೀ ಸಂಖ್ಯೆಯ ಜನರು ಶ್ರಮಿಕರಾಗ್ತಾ ಇದ್ದಾರೆ. ಬಂಡವಾಳಶಾಹಿಗಳ ಸಂಪತ್ತು ವಿಪರೀತ ಹೆಚ್ಚಾಗ್ತಾ ಇದೆ.
ಅದೇ ಪ್ರಮಾಣದಲ್ಲಿ ಶ್ರಮಿಕರ ಪರಿಸ್ಥಿತಿ ಹೆಚ್ಚೆಚ್ಚು ಶೋಚನೀಯವಾಗ್ತಾ ಇದೆ, ಅಸಹನೀಯವಾಗ್ತಾ ಇದೆ. ಅಂತಿಮವಾಗಿ ಈ ಬೃಹದಾಕಾರದ ಮತ್ತು ಸುಲಭವಾಗಿ ವಿಸ್ತಾರವಾಗುತ್ತಿರುವ ಉತ್ಪಾದನಾ ಶಕ್ತಿಗಳು ಖಾಸಗಿ ಆಸ್ತಿ ಹಾಗೂ ಬಂಡವಾಳಶಾಹಿಗಳನ್ನೂ ಮೀರಿ ಯಾವ ಪ್ರಮಾಣಕ್ಕೆ ಬೆಳೀತಾ ಇದೆ ಅಂತಂದರೆ, ಯಾವುದೇ ಕ್ಷಣದಲ್ಲಿ ಅವರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಹಿಂಸಾತ್ಮಕ ಕ್ಷೋಭೆ ಎಬ್ಬಿಸುವ ಅಪಾಯ ಇದೆ. ಈಗ ಇಂಥ ಪರಿಸ್ಥಿತಿ ಒಳಗಡೆಯಲ್ಲಿ ಖಾಸಗಿ ಆಸ್ತಿಯನ್ನು ರದ್ದು ಮಾಡುವುದು ಸಾಧ್ಯವಾಗುತ್ತದೆ ಮಾತ್ರವಲ್ಲ, ಅದು ತೀರಾ ಅಗತ್ಯವಾಗಿದೆ ಕೂಡ ಅನ್ನುವಂಥದ್ದನ್ನು ಇಲ್ಲಿ ಪ್ರತಿಪಾದನೆ ಮಾಡಲಾಗಿದೆ.